ಓನ್ಲಿ 3 days ಅಲ್ಲಿ ಸರ್ ನಾನು ಈ 7 ಎಕರೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಸರ್. 450ರಿಂದ 500 ಪೋಲ್ಸ್ ತಗೊಂಡಿದೆ ಸರ್. ಈ 7 ಎಕರೆ ಲ್ಯಾಂಡ್ ಬ್ಯಾಕ್ ವಾಟರ್ ಇರೋದ್ರಿಂದ ಇದನ್ನ ರೆಸಾರ್ಟ್ ಮಾಡ್ತೀನಿ ಅಂತ ಹೇಳಿ ಸರ್ ನಾಟೆಡ್ ಫೆನ್ಸ್ ಹಾಕ್ಸ್ಕೊಂಡಿದ್ದಾರೆ. ತುಂಬಾನೇ ಖುಷಿ ಪಟ್ಟಿದ್ದಾರೆ ಸರ್ ಈ ಲ್ಯಾಂಡ್ ಓನರ್ಸ್. 2 ಅಡಿ ಡೀಪ್ ಹೋಗಿದೆ, ಮತ್ತೆ 6 ಅಡಿ ಹೈಟ್ ಇದೆ. ಮತ್ತೆ ಸರ್ ನಾನು ಹಾಕಿರೋದು ಸರ್ ಟಾಟಾ ಮೆಟೀರಿಯಲ್ ಜಿಂಕ್ ಕೋಟೆಡ್ ಮತ್ತೆ ನ್ಯೂ ಗ್ಯಾನಲೈಸ್ಡ್ ಮಾಡಿರೋದು ಸರ್. 30ರಿಂದ 40 ವರ್ಷ ಯಾವುದೇ ಕಾರಣಕ್ಕೂ ಒಂದೇ ಒಂದು ಚೂರು ರಸ್ಟ್ ಹಿಡಿಯಲ್ಲ ಸರ್. 100% 650-700 ಅಂದಾಗ ಅಲ್ಲೇನೋ ಒಂದು ಮೋಸ ಇದ್ದೇ ಇರ್ತದೆ ಸರ್. ನಾವು ಇವತ್ತಿನವರೆಗೂ ಕಸ್ಟಮರ್ ನ ದೇವರು ಅಂತ ತಿಳ್ಕೊಂಡಿರೋದು ಸರ್. ನಾವು ಕಸ್ಟಮರ್ ಇಂದ ಮೇಲ್ ಬಂದಿರೋದು. ಇದುವರೆಗೂ 3000 ವರ್ಕ್ ಮಾಡಿದೀನಿ ಸರ್. ಎಲ್ಲಾ ಜಿಲ್ಲೆಲೂ ಮಾಡಿದೀನಿ ಸರ್. ನಮ್ಗೆ ಒಂದು ಕಸ್ಟಮರ್ ಹತ್ರ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ನನ್ನ ಹತ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ ಸರ್. ನಂದೇ ಓನ್ ವೆಹಿಕಲ್ ಇದೆ, ನಂದೇ ಬಂಡೆ ಇದೆ. ನಾನು ಟ್ರಾನ್ಸ್ಪೋರ್ಟ್ ಚಾರ್ಜ್ ತಗೊಳ್ಳಲ್ಲ ಸರ್. ಯಾವ ಸೈಜ್ ಕಲ್ ಬೇಕಾದ್ರೂ ಸಿಗುತ್ತೆ ಸರ್. ಉತ್ತರ ಕರ್ನಾಟಕದಲ್ಲಿ ನಮ್ ಕೆಲಸ ಸರ್ ಎವಿ ಜಿನಿಯನ್ ಆಗಿ ನಡೀತಿದೆ ಸರ್. ಅಲ್ಲಿ ಕೆಲಸ 1 ಎಕರೆ ತವಿಂದ ಹಿಡಿದು 100 ಎಕರೆ ಇದ್ರೂ ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ನಮ್ ಬಂಡೆ ಇರೋದ್ರಿಂದನೇ ಸರ್ ನನ್ ಬಂಡೆ ಸಂತೋಷ್ ಅಂತ ಕರೀತಾರೆ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಸರ್. ನನ್ನನ್ನ ಬಂಡೆ ಸಂತೋಷ್ ಅಂತ ಕರೀತಾರೆ. ನಿಮ್ದು ಬಂಡೆ ಇದೆಯಾ ಸರ್? ಖಂಡಿತ ಸರ್. ನನ್ನ ಬಂಡೆ ಇರೋದಕ್ಕೆ ಸರ್ ನಾನು ಬಂಡೆ ಸಂತೋಷ್ ಅಂತ ಕರೆಯೋದು ಸರ್. ನನಗೆ ಕಸ್ಟಮರೇ ಸರ್ ಆ ಬಿರುದು ಕೊಟ್ಟಿರೋದು ಸರ್. ಇವಾಗಲೂ ಹೇಳ್ತಾ ಇದ್ದೀನಿ ಕೇಳಿ ಸರ್. ನನ್ನ ಬಂಡೆ ಇರೋದ್ರಿಂದನೇ ಸರ್. ನಾನು 1982 ಇಂದು ನಾನು ಲೈಸೆನ್ಸ್ ಹೊಡ್ರು ಸರ್ ನಮ್ಮ ತಂದೆ. ಬಟ್ ಅದನ್ನ ನಾನು ಈಗ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದೀನಿ. ನಮ್ಮ ಬಂಡೆ ಇರೋದ್ರಿಂದನೇ ಸರ್ ನನ್ನ ಬಂಡೆ ಸಂತೋಷ್ ಅಂತ ಕರೀತಾರೆ ಸರ್. ಸರ್ ನಂದು ಬಂಡೆ ಸರ್ ಮದ್ದೂರಿನಲ್ಲಿದೆ, ಮತ್ತೆ ಇಲ್ಲಿ ಹುಲಿಯೂರ್ದುರ್ಗದಲ್ಲಿದೆ, ಕೋಲಾರದಲ್ಲಿದೆ ಸರ್. 3 ಕಡೆನೂ ನನ್ನ ಬಂಡೆ ಇದೆ ಸರ್. ನಾನು ಸರ್ ಸುಮಾರು 15 ವರ್ಷದಿಂದ ನಾನು ಈ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀನಿ. ಸೊ ನನ್ನ ಹತ್ರ 300 ಜನ ಲೇಬರ್ಸ್ ಇದ್ದಾರೆ ಸರ್. ನಾನು ಇದುವರೆಗೇನು 3000 ಕೆಲಸದ ಮೇಲೆ ವರ್ಕ್ ಮಾಡಿದ್ದೀನಿ. ಸುಮಾರು 15 ವರ್ಷದಿಂದ ವರ್ಕ್ ಮಾಡ್ತಿರುವಂಥ ಲೇಬರು ಸರ್. ಎಲ್ಲ ಗೊತ್ತಿರುವಂಥ ಲೇಬರ್ಗಳು ಸರ್. ಯಾರು ನೆನ್ನೆ ಮೊನ್ನೆ ಕೆಲಸ ಮಾಡ್ತಾ ಇರುವಂತಲ್ಲ ಅನುಭವ ಉಳ್ಳ ಲೇಬರು. ಮತ್ತೆ ಸರ್ ನನ್ನ ವರ್ಕು ಸರ್ ಇಡೀ ಥ್ರೋಟ್ ಯಾವುದೇ ಡಿಸ್ಟಿಕ್ ಆಗಲಿ ಸರ್, ಯಾವುದೇ ರಾಜ್ಯ ಆಗಲಿ, ಯಾವುದೇ ತಾಲೂಕಾಗಲಿ NE1 ನಂದು ಕೆಲಸ ನಡೀತಿದೆ ಸರ್. ಎಲ್ಲ ತಾಲೂಕಲ್ಲೂ ಎಲ್ಲ ಜಿಲ್ಲೆಲ್ಲೂ ಸರ್. ಮತ್ತೆ ಸರ್ ನಂದು ಆಫೀಸ್ ಬಂದು ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮದ್ದೂರು ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು ಸರ್. 7 ರಿಂದ 8 ಕಡೆ ಸರ್ ನಂದು ಆಫೀಸ್ ಇದೆ. ನಾನು ಒಂದು ಕಡೆ ನಾನು ಫೆನ್ಸಿಂಗ್ ವರ್ಕ್ ಮಾಡಿಕೊಟ್ರೆ 6 ರಿಂದ 7 ಕೆಲಸ ಕೊಡ್ತಾರೆ. 3 ರಿಂದ 4 ಥರ ಫೆನ್ಸಿಂಗ್ ಇದೆ. ನಾಟೆಡ್ ಮೆಶ್ ಇದೆ, 2ನೇದಾಗಿ ಚೈನ್ ಲಿಂಕ್ ಮೆಶ್ ಇದೆ, 3ನೇದಾಗಿ ಬಾರ್ಬೋರ್ಡ್ ವೈರ್ ಇದೆ, 4ನೇದಾಗಿ ಮಿಲಿಟರಿ ಬಾರ್ಬೋರ್ಡ್ ವೈರ್ ಇದೆ ಸರ್. ನಮ್ಮ ಹತ್ರ ಸರ್ 7 ಅಡಿ 8 ಅಡಿ 9 ಅಡಿ 10 ಅಡಿ ನಮಗೆ ಯಾವ ಸೈಜ್ ಕಲ್ ಬೇಕಾದರೂ ಸಿಗುತ್ತೆ ಸರ್. ಈ ಜಾಗ ಬಂದು ಯಡಿಯೂರು ಸರ್, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಯಡಿಯೂರು ಹತ್ರ ಮಾಡಿರೋದು. ಈ ಜಾಗ ಬಂದು 7 ಎಕರೆ ಬೌಂಡ್ರಿ ಇದೆ. ಸರ್ 7 ಎಕರೆ ಇದೆ ನೋಡಿ ಸರ್. ನಾವು ಫೆನ್ಸಿಂಗ್ ಕೈ ಹಾಕ್ತಾಗ ಈ ಥರ ಈ ಜಾಗ ಲ್ಯಾಂಡು ಸರ್ ಒಂದೇ ಒಂದು ಚೂರು ನೀಟಾಗಿರಲಿಲ್ಲ ನೋಡಿ ಸರ್. ಇವತ್ತು ಎಷ್ಟು ನೀಟಾಗಿದೆ ಅಂದರೆ ನೀವೇ ನೋಡ್ತಾ ಇದ್ದೀರಿ. ಕಂಬನಿ ಆಗ್ಬೋದು, ಮೆಶ್ಶೆ ಆಗ್ಬೋದು, ತಂತಿನೇ ಆಗ್ಬೋದು. ಸೊ ಇದು ಒಂದು 450ರಿಂದ 500 ಪೋಲ್ಸ್ ತೊಗೊಂಡಿದೆ ಸರ್. ಈ 7 ಎಕರೆ ಲ್ಯಾಂಡು 500 ಪೋಲ್ಸ್ಗಿಂತ ತೊಗೊಂಡಿದೆ. ಮತ್ತು ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸರ್. ಮತ್ತು ಈ ಲ್ಯಾಂಡ್ನ ಸರ್ ನೋಡಿ ಸರ್ ಲೊಕೇಶನ್ ತುಂಬ ಚೆನ್ನಾಗಿರೋದ್ರಿಂದ, ಹಿಂದೆ ಬ್ಯಾಕ್ ವಾಟರ್ ಇರೋದ್ರಿಂದ ಇದನ್ನು ರೆಸಾರ್ಟ್ ಮಾಡ್ತೀನಿ ಅಂತೇಳಿ ಅವರು ಸರ್ ನಾಟೆಡ್ ಫೆನ್ಸ್ ಹಾಕ್ಸ್ಕೊಂಡಿದ್ದಾರೆ. ಮತ್ತು ಸರ್ ತುಂಬ ಖುಷಿ ಪಟ್ಟಿದ್ದಾರೆ ಸರ್. ಇಲ್ಲೆಲ್ಲ ಒಂದೇ ಲೆವೆಲ್ಗೆ ಬಂದಿದೆ, ಕಲ್ಲು ತುಂಬ ಚೆನ್ನಾಗಿದೆ ಅಂತೇಳಿ ತುಂಬಾ ಖುಷಿ ಪಟ್ಟಿದ್ದಾರೆ ಸರ್ ಈ ಲ್ಯಾಂಡ್ ಓನರ್ಸ್. ಸರ್ ಈ ಕಸ್ಟಮರ್ ನಿಮ್ಗೆ ಹೇಗೆ ಆರ್ಡರ್ ಕೊಟ್ಟರು ಸರ್? ನೋಡಿ ಸರ್ ನಾನು ಮಾಡಿರೋ ವರ್ಕ್ನ ಸರ್ ಒಂದು 2-3 ವರ್ಕ್ ನೋಡ್ಕೊಂಡು ಬಂದಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಾನು SR ಎಂಟರ್ಪ್ರೈಸಸ್ ಕಲೆ ಮಾಡಿಸ್ಬೇಕು ಅಂತೇಳಿ, ಸಂತೋಷ್ ನೀವೇ ಮಾಡಿಕೊಡ್ಬೇಕು ಅಂತೇಳಿ ಸರ್ ನನಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು. ಸರ್ ನಿಮ್ಮ ಕೆಲಸ ತುಂಬ ನೀಟಾಗಿದೆ, ನಾನು ತುಂಬ ಕಡೆ ಇದು ಮಾಡಿದೆ, ಬಟ್ ಬೇರೆ ಕಡೆ ಕೆಲಸ ಚೆನ್ನಾಗಿಲ್ಲ ಅಂತೇಳಿ ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ ಅಂತೇಳಿ ನನಗೆ ಕೆಲಸ ಕೊಟ್ಟಿದ್ದಾರೆ ಸರ್. ವ್ಯಕ್ತಿ ಇರೋದು ಸರ್ ಚೆನ್ನೈನಲ್ಲಿ ವರ್ಕಲ್ಲಿರೋದು ಅವರು. ಸೊ ತುಂಬ ಖುಷಿಪಟ್ಟರು ಸರ್. ತುಂಬ ಒಳ್ಳೆ ಸ್ಟಾರ್ ರೇಟಿಂಗ್ಸ್ ಕೊಟ್ಟಿದ್ದಾರೆ ಸರ್. ನಮ್ಮ ಕೆಲಸ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರ್. ಸರ್ 7 ಎಕರೆನ ಸರ್ ಎಷ್ಟು ದಿನದಲ್ಲಿ ಮುಗಿಸ್ಕೊಟ್ರಿ ಸರ್? ಓನ್ಲಿ 3 days ಅಲ್ಲಿ ಸರ್ ನಾನು ಈ 7 ಎಕರೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ ಸರ್. ಇನ್ ಟೈಮ್ ನಾವು 7 ಟೈಮ್ಗೆ ವರ್ಕ್ ಮುಗಿಸ್ತೀವಿ ಸರ್. ಅವ್ರು 3 days ಅಲ್ಲಿ ನಾನು ವರ್ಕ್ ಮುಗಿಬೇಕು ಅಂತ ಹೇಳಿದ್ರು. ಸೊ 30ರಿಂದ 35 ಜನ ಲೇಬರ್ ಕಳಿಸಿ ನಾನು ವರ್ಕ್ ಮುಗಿಸಿದ್ದೀನಿ ಸರ್. ಸೊ ಎಷ್ಟು ಅಡಿ ಕಲ್ಲು ಹಾಕಿದ್ದೀರಿ ಸರ್ ನೀವು? ಸರ್ ನಾನು ಹಾಕಿರೋದು ಈಗ 8 ಅಡಿ ಪೋಲ್ಸು ಸರ್. 2 ಅಡಿ ಡೀಪ್ ಹೋಗಿದೆ, ಮತ್ತೆ 6 ಅಡಿ ಹೈಟ್ ಇದೆ. ಮತ್ತೆ ಸರ್ ನಾನು ಹಾಕಿರೋದು ಸರ್ ಟಾಟಾ ಮೆಟೀರಿಯಲ್, ಟಾಟಾ ನಾಟೆಡ್ ಮೆಶ್ ಅಂತೇಳಿ ನೋಡಿ ಸರ್. ಇದು 100 GSM ಒಳ್ಳೆ ಸರ್ ಜಿಂಕ್ ಕೋಟೆಡ್ ಮತ್ತೆ ನ್ಯೂ ಗ್ಯಾನಲೈಸ್ಡ್ ಮಾಡಿರೋದು ಸರ್. ಇದು ಸರ್ ಇಲ್ಲ ಅಂದ್ರೂ ಸರ್ 30ರಿಂದ 40 ವರ್ಷ ಯಾವುದೇ ಕಾರಣಕ್ಕೂ ಒಂದೇ ಒಂದು ಚೂರು ರಸ್ಟ್ ಹಿಡಿಯಲ್ಲ ಸರ್. ಯಾವುದೇ ಕಾರಣಕ್ಕೂ 40 ವರ್ಷ ಮಾತಾಡಂಗಿಲ್ಲ ಸರ್. ಇದು ಕಂಪ್ನಿದು ಸರ್, ಕಂಪ್ನಿ ಮೆಶು ನೋಡಿ ಸರ್. ಕೆಲವರೆಲ್ಲ ಹೇಳ್ತಾರೆ ನಾನು 650ಕ್ಕೆ ಮಾಡ್ತೀನಿ, ನಾನು 700ಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ 750ಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಯಾವುದೇ ಕಾರಣಕ್ಕೂ ಸರ್ ಟಾಟಾ ಅದನ್ನ ಹಾಕೋಕ್ಕಾಗಲ್ಲ. ಮತ್ತೆ ಸರ್ ಟಾಟಾ ತಂತಿ, ಟಾಟಾ ಬಾರ್ಬೋರ್ಡ್ ವೈರು, ಟಾಟಾ ಮೆಶು ಸರ್. ಟಾಟಾ ಇದೆ ನಮ್ಮ ಹತ್ರ, ಮೈಕಾನ್ ಇದೆ, ಮತ್ತು ಸುಪ್ರೀಮ್ ಇದೆ. ಜನ ಯಾವ್ದು ಕೇಳ್ತಾರೆ ಅದನ್ನ ಹಾಕೊಡ್ತೀವಿ ಸರ್. ನೋಡಿ ಸರ್ ಇವತ್ತು ಕೆಲವರೆಲ್ಲ ಸರ್ ತುಂಬ ಮೋಸ ಮಾಡ್ಲಿಕ್ಕೆ ಇಳಿದ್ಬಿಟ್ಟಿದ್ದಾರೆ. ನಾನು ಅದನ್ನೇ ಹಾಕ್ಕೊಡ್ತೀನಿ, ನಾನು 650ಕ್ಕೆ ಹಾಕ್ಕೊಡ್ತೀನಿ, ನಾನು 700ಕ್ಕೆ ಹಾಕ್ಕೊಡ್ತೀನಿ ಅಂತ ಎಲ್ಲ ಹೇಳಿ ಸರ್ ತುಂಬ ಮೋಸ ನಡೀತಾ ಇದೆ ಸರ್. ಮೋಸ ಅಂತ ನೀವು ಹೇಳ್ತಾ ಇದ್ದೀರಾ, ಯಾವ ಥರ ಮೋಸ ಮಾಡ್ತಾರೆ ಸರ್? 650-700 ರೂಪಾಯಿ ಎಲ್ಲ ಹೇಳ್ತಾರಲ್ವ ಸರ್, ರೇಟ್ ಹೇಳ್ತಾರಲ್ವ ಸರ್. ಅವ್ರಿಗೆ ಹೇಳಿ ಸರ್ ಒಳ್ಳೆ ಕ್ವಾಲಿಟಿ ಕಂಬನೇ ಬೇಕು, ಕ್ವಾಲಿಟಿ ತಂತಿನೇ ಬೇಕು, ಟಾಟಾನೇ ಹಾಕಬೇಕು ಆ ಥರ ಕೇಳಿ ಸರ್. ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕಾಗಲ್ಲ ಸರ್. 100% 650-700 ಅಂದಾಗ ಅಲ್ಲೇನೋ ಒಂದು ಮೋಸ ಇದ್ದೇ ಇರ್ತದೆ ಸರ್.
ಯಾವುದೇ ಕಾರಣಕ್ಕೂ ಕಸ್ಟಮರ್ಸು ನಂಬಾರ್ದು ಸರ್. ನೋಡಿ ಸರ್, ನಾವು ಇವತ್ತಿನವರೆಗೂ ಕಸ್ಟಮರ್ನ ದೇವರು ಅಂತ ತಿಳ್ಕೊಂಡಿರೋದು ಸರ್. ನಾವು ಕಸ್ಟಮರಿಂದ ಮೇಲೆ ಬಂದಿರೋದು. ಯಾಕೆ ಅಂತ ಅಂದರೆ ನಾವು ಈ ವರ್ಕ್ನ 12-13 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇದುವರೆಗೂ 3,000 ವರ್ಕ್ ಮಾಡಿದ್ದೀನಿ ಸರ್. ಎಲ್ಲ ಜಿಲ್ಲೆಲೂ ಮಾಡಿದ್ದೀನಿ ಸರ್. ನಮ್ಗೆ ಒಂದು ಕಸ್ಟಮರ್ ಹತ್ರ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಒಂದೇ ಒಂದು ಕಣ್ಣಲ್ಲೇ ಆಗಿರ್ಬೋದು ಸರ್. ನೀವು ಯಾವುದೇ ಲ್ಯಾಂಡ್ಗೆ ಹೋಗಿ ಸರ್, ಪ್ರತಿ ಒಂದು ಜಿಲ್ಲೆ ಒಂದು ತಾಲೂಕಲ್ಲಿ ಹೋದ್ರು ಸರ್ 10-15 ಕೆಲಸ ನಾನು ತೋರಿಸ್ತೀನಿ ಸರ್. ಈಗ ಎಲ್ಲ ಜಿಲ್ಲೆಗಳಲ್ಲೂ ನೀವು ಕೆಲಸ ಮಾಡ್ತೀರಾ ಅಂತಂದ್ರೆ ಹಾಂ ಸರ್. ಸೊ ಯಾವ ಥರ ನಿಮ್ಮ ಟೀಮ್ ಇದೆ ಸರ್ ನಿಮ್ಮದು? ನೋಡಿ ಸರ್, ನಾನು 300 ಜನನ 10 ಬ್ಯಾಚ್ ಮಾಡಿದ್ದೀನಿ ಸರ್. ಒಂದು ಬ್ಯಾಚ್ಗೆ 30 ಜನ ಮಾಡಿದ್ದೀನಿ ಸರ್. ಅವ್ರದ್ದೇ ಆದಂಥ ವೆಹಿಕಲ್ ಇರ್ತಾರೆ. ನೋಡಿ ಸರ್, ಬೇರೆಯವ್ರು ಹೇಳ್ತಾರೆ ಕೆಲಸ ಒಪ್ಕೊಂಬಂದು ಒಂದು ವಾರ 5 ದಿವಸ ಟೈಮ್ ಬೇಕು, 8 ದಿವಸ ಟೈಮ್ ಬೇಕು, 10 ದಿವಸ ಟೈಮ್ ಬೇಕು. ಆ ಥರ ನಾವು ಕೇಳೋದೇ ಇಲ್ಲ ಸರ್. ನಾನು ಹೋಗಿ ಇವತ್ತು ಲ್ಯಾಂಡ್ ನೋಡ್ಕೊಬತ್ತು ಅಂದರೆ ಸರ್, ನಾಳೆಗೆ ನಮ್ಮ ಪೋಲ್ಸ್ ಇರುತ್ತೆ. ಪೋಲ್ಸ್ ಇದ್ದ ತಕ್ಷಣವೇ ನಮ್ಮ ಲೇಬರ್ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಸರ್. ಯಾವುದೇ ಕಾರಣಕ್ಕೂ ನಾವು ಕಾಯಿಸೋದೇ ಆಗಲಿ, ಒಂದು ವಾರ ಬಿಟ್ಟು ಹೋಗೋದೇ ಆಗಲಿ, ಆ ಥರ ಮಾಡಲ್ಲ ಸರ್. ನನಗೆ ಇವತ್ತು ಆರ್ಡ್ರ್ ಕೊಟ್ಟರೆ ನಾಳೆಗೇ ಅವ್ರ ಜಾಗಕ್ಕೆ ಹೋಗಿ ಪೋಲ್ಸ್ ಇರುತ್ತೆ ಸರ್. ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್. ಇದು ಯಾವ್ಯಾವ ಜಿಲ್ಲೆಗಳಲ್ಲಿ ನಡೀತಿದೆ ಸರ್? ನೋಡಿ ಸರ್, ಇವಾಗ ತುಮಕೂರು ಜಿಲ್ಲೆಯಲ್ಲಿ ನಡೀತೈತೆ, ಮತ್ತೆ ಮೈಸೂರು ಹತ್ರ ನಡೀತಿದೆ, ವರ್ಣಾದಲ್ಲಿ ನಡೀತಿದೆ, ಮತ್ತೆ ಬಾಗಲಕೋಟೆ ಹತ್ರ ಸರ್ ಗುಡೂರು ಅಂತೇಳಿ ನಡೀತಿದೆ, ಮತ್ತೆ ಗದಗದಲ್ಲಿ ಲಕ್ಷ್ಮೇಶ್ವರದಲ್ಲಿ ನಡೀತಿದೆ, ರಾಮನಗರ ಜಿಲ್ಲೆ ಹತ್ರ ರೇವಣ ಸಿದ್ದೇಶ್ವರ ಬೆಟ್ಟದ ಪಕ್ಕ ನಡೀತಿದೆ ಸರ್. ತುಂಬ ಕಡೆ ಕೆಲಸ ನಡೀತಿದೆ ಸರ್. ಇಲ್ಲ ಅಂದರೂ ಸರ್ ನಮ್ದು ಒಂದು ಬ್ಯಾಚು ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಬಟ್ 100% ಜಿನಿಯನ್ ಕೆಲಸ ಸರ್. ಈಗ ನೀವು ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿ, ಹಾಂ ಸರ್. ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಕೊಡ್ತೀರಾ ಸರ್? ನೋಡಿ ಸರ್, ನಿಮಗೆ ಬಾಗಲಕೋಟೆಗೆ ಆದರೆ ಒಂದಾಗುತ್ತೆ, ಚಿತ್ರದುರ್ಗಕ್ಕೆ ಆಗಿದ್ರೆ ಒಂದು ರೇಟ್ ಆಗುತ್ತೆ, ಮಂಡ್ಯಕ್ಕಾದರೆ ಒಂದು ರೇಟ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಂದು ಆ ಥರ ಇಲ್ಲ ಸರ್. ನಾನು ನೋ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸರ್. ನನ್ನ ಹತ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ ಸರ್. ನಂದೇ ಓನ್ ವೆಹಿಕಲ್ ಇದೆ, ನಂದೇ ಬಂಡೆ ಇದೆ. ನಾನು ಟ್ರಾನ್ಸ್ಪೋರ್ಟ್ ಚಾರ್ಜ್ ತಗೊಳ್ಳಲ್ಲ ಸರ್. ಯಾವುದೇ ಜಿಲ್ಲೆಗಾಗಲಿ ಸರ್, ಯಾವುದೇ ತಾಲೂಕಾಗಲಿ, ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಗಾಗಲಿ ಸರ್, ನಾನು ಏನು ರೇಟ್ ಮಾಡಿರ್ತೀನಿ. ನಾನು ಮಂಡ್ಯದಲ್ಲೂ ಒಂದೇ ರೇಟು, ಬಿಜಾಪುರಕ್ಕೆ ಹೋದ್ರು ಒಂದೇ ರೇಟು, ಮೈಸೂರಿಗೆ ಹೋದ್ರು ಒಂದೇ ರೇಟು ಸರ್. ಎಲ್ಲ ಕಡೆ ಒಂದೇ ರೇಟು ಸರ್. ನಂದೇ ವೆಹಿಕಲ್ ಇದೆ, ನಂದೇ ಬಂಡೆ ಇದೆ, ಒಳ್ಳೆ ಕ್ವಾಲಿಟಿ ಮೆಶ್ ಕೊಡ್ತೀನಿ, ಕ್ವಾಲಿಟಿ ತಂತಿ ಕೊಡ್ತೀನಿ, ಎಲ್ಲ ಎನಿ1 ಸರ್. ನಂದೇ ಇರೋದ್ರಿಂದ ಸರ್ ನಾನು ನೋ ಟ್ರಾನ್ಸ್ಪೋರ್ಟ್ ಚಾರ್ಜ್, ನೋ ಇದ್ರು ಸರ್. ನಾನು ಎಲ್ಲ ಎಕ್ಸ್ಪೆನ್ಸಿವ್ ಯಾವುದು ತಗೊಳ್ಳೋದೇ ಇಲ್ಲ ಸರ್. ಯಾವುದಕ್ಕೂ ಚಾರ್ಜ್ ಮಾಡಿದ್ರೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದೀರಾ ಸರ್ ನೀವು? ಸರ್, ನಾನು ಟ್ರಾನ್ಸ್ಪೋರ್ಟ್ ಚಾರ್ಜ್ ತಗೊಳ್ಳಲ್ಲ ಸರ್. ಈಗ ನನ್ನ ಕಲ್ಲಿನ ರೇಟ್ ಇರ್ತದೆ, ನಾನು ಕಲ್ಲಿಂದ ಏನಿರ್ತದೆ ಅದೇ ತಗೋತೀನಿ ಸರ್. ಈಗ ಕೆಲವರೆಲ್ಲ ಹೇಳ್ತಾರೆ ಸರ್, ಈಗ ಮೈಸೂರಿಗೆ ಹೋದ್ರೆ ಒಂದು ರೇಟ್ ಆಗುತ್ತೆ, ಬಿಜಾಪುರಕ್ಕೆ ಹೋದ್ರೆ ಒಂದು ರೇಟ್ ಆಗುತ್ತೆ, ಬಾಗಲಕೋಟೆ, ಚಿತ್ರದುರ್ಗ, ಹಿರಿಯೂರು ಎಲ್ಲ ಒಂದೊಂದು ಬೇರೆ ಒಂದೊಂದು ರೇಟ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಾವು ಆ ಥರ ರೇಟೇ ಆಗಲಿ ಇದೇ ಆಗಲಿ ಸರ್, ನಾನು ಎಲ್ಲೋದ್ರೂ ಒಂದೇ ರೇಟು ಸರ್. ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಹಾಸನ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಎನಿ1 ಸರ್. ಎಲ್ಲ ಕಡೆ ಆಲ್ ಓವರ್ ಥ್ರೋಟ್ ಸ್ಟೇಟ್ ಒಂದೇ ರೇಟು ಸರ್ ನಂದು. ಇಲ್ಲಿ ಬಾರ್ಗಿನ್ ಮಾಡೋದು, ಅಲ್ಲಿ ಜಾಸ್ತಿ ಮಾಡೋದು, ಇಲ್ಲಿ ಕಡಿಮೆ ಮಾಡೋದು ಆ ಥರ ಏನಿಲ್ಲ ಸರ್. ಸರ್, ಈಗ ಉತ್ತರ ಕರ್ನಾಟಕದ ಭಾಗದಲ್ಲೂ ಅಲ್ಲೂ ಹೋಗಿ ಕೆಲಸ ಮಾಡ್ಕೊಡ್ತೀರಾ ಸರ್? ಸರ್ 100% ಮಾಡ್ತೀನಿ ಸರ್. ನೋಡಿ ಸರ್, ನಮ್ಮ ದಕ್ಷಿಣ ಕರ್ನಾಟಕ ಭಾಗನೇ ಅಲ್ಲ ಸರ್, ಉತ್ತರ ಕರ್ನಾಟಕದಲ್ಲಿ ನಮ್ಮ ಕೆಲಸ ಸರ್ ಎವಿ ಜಿನಿಯನಾಗಿ ನಡೀತಿದೆ ಸರ್. ಅಲ್ಲಿ ಕೆಲಸ ಒಬ್ಬೊಬ್ರು ಸರ್ ಇಲ್ಲ ಅಂದ್ರು 30 ಎಕರೆ, 40 ಎಕರೆ, 50 ಎಕರೆವರೆಗೂ ಇದು ಮಾಡಿದ್ದಾರೆ ಸರ್, ಲ್ಯಾಂಡ್ ಇಟ್ಟಿದ್ದಾರೆ ಸರ್. ತುಂಬ ವರ್ಕ್ ಸರ್ ನಂದು ಸರ್. ಲಕ್ಷ್ಮೇಶ್ವರದಲ್ಲಿ ಆಗಿರ್ಬೋದು, ಗದಗಲ್ಲಿ ಆಗಿರ್ಬೋದು, ಬೀದರಲ್ಲಿ ಆಗಿರ್ಬೋದು, ಗುಲ್ಬರ್ಗ, ಮತ್ತು ಬಾಗಲಕೋಟೆ, ಹುನಗುಂದ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಚಿತ್ರದುರ್ಗ, ಹಿರಿಯೂರು ಎಲ್ಲ ಎನಿ1 ಸರ್. ಉತ್ತರ ಕರ್ನಾಟಕ ಪೂರ್ತಿ, ಬಳ್ಳಾರಿಲಂತೂ ಹೆವಿ ವರ್ಕ್ ಮಾಡಿದ್ದೀನಿ ಸರ್. ಎಷ್ಟು ಎಕರೆಯಿಂದ ನೀವು ಕೆಲಸ ಮಾಡ್ಕೊಡ್ತೀರಾ ಸರ್? ಸರ್, ನಾನು 1 ಎಕರೆ ತವಿಂದ ಹಿಡಿದು 100 ಎಕರೆ ಇದ್ರೂ ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ಅದು ಬೆಟ್ಟ ಗುಡ್ಡ ಆಗಿರ್ಬೋದು, ಹೊಲನೆ ಆಗಿರ್ಬೋದು, ಫಾರ್ಮ್ ಹೌಸೇ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಎನಿ1 ಎಲ್ಲದಕ್ಕೂ ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್. ಸರ್, ತುಂಬ ಚೆನ್ನಾಗೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಆಲ್ ಓವರ್ ಕರ್ನಾಟಕ. ಹಾಂ ಸರ್. ನಮ್ಮ ಚಾನಲ್ ಮುಖಾಂತರ ಬಂದು ನಿಮ್ಗೆ ಏನೋ ಆರ್ಡರ್ ಕೊಟ್ಟರೆ ಏನು ಆಫರ್ ಕೊಡ್ತೀರಾ ಸರ್? ಖಂಡಿತ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಇದೇ ಥರದ್ದು ತುಂಬ ನೀಟಾಗಿರೋ ಕಲ್ಲು, ಮತ್ತು ವರ್ಕಲ್ಲೇ ಆಗಿರ್ಬೋದು, ಮೆಷಲ್ಲೇ ಆಗಿರ್ಬೋದು, ತುಂಬ ಒಳ್ಳೆ ಕ್ವಾಲಿಟಿ, ಟಾಟಾ ಕ್ವಾಲಿಟಿ ಮೆಶ್ಶು ಮತ್ತು ತಂತಿ ಎಲ್ಲ ಆಗಿರ್ಬೋದು ಸರ್. ಮತ್ತು ಸರ್ 10% ಸರ್ ನಿಮ್ಮ ಕಡೆಯಿಂದ ಯಾವುದೇ ಕಸ್ಟಮರ್ ಬರಲಿ ಸರ್, 10% ಡಿಸ್ಕೌಂಟ್ ಮಾಡಿ ನಾನು ವರ್ಕ್ ಮಾಡಿಕೊಡ್ತೀನಿ ಸರ್.